ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಕರ್ಕಾಟಕ ರಾಶಿಯವರಿಗೆ 2026ರ ಮೊದಲ ತಿಂಗಳಾದ ಜನವರಿಯಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ. ಈ ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಉತ್ತಮ ಫಲಿತಾಂಶವನ್ನು ಯಾವ ಕ್ಷೇತ್ರದಲ್ಲಿ ನಿರೀಕ್ಷಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಹಾಗೆ ಇವತ್ತಿನ ವಿಡಿಯೋ ಕೊನೆಯಲ್ಲಿ ನಿಮ್ಮ ಸಾಮಾನ್ಯ ಪ್ರಶ್ನೆಗಳಿಗೆ ಕೆಲವು ಉತ್ತರವನ್ನು ಕೂಡ ನೀಡಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಲು ಉತ್ತಮ ರೀತಿಯ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ 2026ರ ಗ್ರಹ ಸಂಚಾರವು ಯಾವ ರಾಶಿಯಲ್ಲಿ ಯಾವ ಸ್ಥಾನದಲ್ಲಿ ಇರಲಿದೆ ಎಂದು, ಹಾಗೆ ಇದರ ಪ್ರಭಾವ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು. ಮೊದಲಿಗೆ ಗ್ರಹ ಸಂಚಾರವನ್ನು ನಾವು ಗಮನಿಸುವುದಾದರೆ, ಸೂರ್ಯನು ಧನು ರಾಶಿಯಲ್ಲಿ ಜನವರಿ 14ರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಜನವರಿ 14ರಿಂದ ಮಕರ ರಾಶಿಗೆ ಅಂದರೆ ಕರ್ಕಾಟಕ ರಾಶಿಯ 7ನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ. ಸೂರ್ಯನ ಈ ಸಂಚಾರದ ಪರಿಣಾಮವಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹಾಗೆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಉತ್ತಮ ರೀತಿಯ ಕೌಶಲ್ಯವನ್ನು ತೋರಿಸಲಿದ್ದೀರಿ. ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದಾಗಿ ಕೆಲಸದಲ್ಲಿ ಆಗಿರುವ ಎಲ್ಲ ತಪ್ಪುಗಳನ್ನು ನೀವು ಸರಿಪಡಿಸಬಹುದಾಗಿರಲಿದೆ. ಇದು ನಿಮಗೆ ಕೆಲಸದಲ್ಲಿ ಗೌರವ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಹಾಗೆ ಆರೋಗ್ಯದಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಇದು ಉತ್ತಮ ಸಮಯವೆಂದೇ ಹೇಳಬಹುದು. ಇನ್ನು ಮುಂದಿನದ್ದಾಗಿ ಕುಜನ ಸಂಚಾರ, ಕುಜನ ಪ್ರಭಾವ ಅಂದರೆ ಮಂಗಳನ ಸಂಚಾರ ಈ 2026 ಜನವರಿ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಮಂಗಳನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯ 6ನೇ ಮನೆಯಲ್ಲಿ ಇದೆ. ಹಾಗೆ ತದಾದ ನಂತರ ಅಂದರೆ ಜನವರಿ 16ರಿಂದ ಮಕರ ರಾಶಿಗೆ ಅಂದರೆ ಕರ್ಕಾಟಕ ರಾಶಿಯ 7ನೇ ಮನೆಗೆ ಬದಲಾಗಲಿದೆ. ಮಂಗಳನ ಈ ಸಂಚಾರದ ಪರಿಣಾಮವಾಗಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗಲಿದೆ. ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ಉತ್ತಮ ರೀತಿಯ ಗೌರವವನ್ನು ಪಡೆಯಲಿದ್ದೀರಿ. ಹಾಗೆ ಶಾಂತ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡುವುದರಿಂದಾಗಿ ನೀವು ಉತ್ತಮ ರೀತಿಯ ಗೌರವವನ್ನು ಗಳಿಸಬಹುದು. ವಾದ ವಿವಾದ ಜಗಳಗಳನ್ನು ಈ ಸಮಯದಲ್ಲಿ ಒಂದಿಷ್ಟು ತಡೆಯುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಮಾನಸಿಕ ಅಶಾಂತಿ ಅಥವಾ ಒಂದಿಷ್ಟು ಗೊಂದಲದ ವಾತಾವರಣಕ್ಕೆ ನೀವು ಸಿಲುಕುವ ಸಾಧ್ಯತೆ ಇರಲಿದೆ. ಎಚ್ಚರಿಕೆ ಇರಲಿ, ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಜನವರಿ ತಿಂಗಳಿನಲ್ಲಿ ಧನು ರಾಶಿಯಲ್ಲಿ ಅಂದರೆ ನಿಮ್ಮ 6ನೇ ಮನೆಯಲ್ಲಿ ಇರಲಿದೆ. ಇದು ಜನವರಿ 13ರಂದು ಮಕರ ರಾಶಿಗೆ ಅಂದರೆ ನಿಮ್ಮ 7ನೇ ಮನೆಗೆ ಬದಲಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕೆಂದು ತಿಳಿಸಲಿದೆ. ಶುಕ್ರನ ಈ ಸಂಚಾರದ ಸಮಯದಲ್ಲಿ ನೀವು ಘರ್ಷಣೆಗೆ ಒಳಗಾಗುವ ಸಾಧ್ಯತೆ ಇರಲಿದ್ದು, ಹಣಕಾಸಿನ ವಿಷಯದಲ್ಲಿ ಸಂವಹನ ಹೆಚ್ಚಾಗಬಹುದು. ಹಾಗಾಗಿ ಕುಟುಂಬಸ್ಥರ ಜೊತೆ, ಜೀವನ ಸಂಗಾತಿಯ ಜೊತೆ ತಾಳ್ಮೆಯಿಂದ ವ್ಯವಹರಿಸಿ. ಹಾಗೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇದು ಕರ್ಕಾಟಕ ರಾಶಿಯವರು ಶುಕ್ರನ ಸಂಚಾರದ ಪರಿಣಾಮವಾಗಿ ಜನವರಿ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ, ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಬುಧ ಧನು ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯ 6ನೇ ಮನೆಯಲ್ಲಿ ಇರಲಿದ್ದು, ತದಾದ ನಂತರ ಅಂದರೆ ಜನವರಿ 17ರಿಂದ ಮಕರ ರಾಶಿಗೆ ಅಂದರೆ ನಿಮ್ಮ 7ನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ. ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಬದಲಾವಣೆಯನ್ನು ಪಡೆಯಲಿದೆ. ಹಾಗೆ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿದ್ದು, ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ನಿರೀಕ್ಷೆಗಳು ಇರಲಿದೆ. ಹಾಗಾಗಿ ಕೆಲಸದ ಒತ್ತಡ ಅಥವಾ ಓದಿನಲ್ಲಿ ತಕ್ಷಣ ಫಲಿತಾಂಶ ಸಿಗುತ್ತಿಲ್ಲ ಎಂಬ ಭಾವನೆಯು ಉಂಟಾಗಬಹುದು.
ಹಾಗಾಗಿ ಹೆಚ್ಚಿನ ಫಲಿತಾಂಶಕ್ಕಾಗಿ ಹೆಚ್ಚಿನ ಸಮಯ ಓದುವುದು, ಹಾಗೆ ಈ ಸಮಯದಲ್ಲಿ ನೀವು ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ಉತ್ತಮ ರೀತಿಯಲ್ಲಿ ಪಾಲಿಸುವುದು ಬಹು ಮುಖ್ಯವಾಗಿರಲಿದೆ. ಇದರಿಂದಾಗಿ ನೀವು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಸ್ಥಾನವನ್ನು ಹಾಗೆ ಅಂಕ ಗಳಿಕೆಯನ್ನು ಮಾಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ, ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಗುರು ಮಿಥುನ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಈ ತಿಂಗಳು ಪೂರ್ತಿ ಮಾಡಲಿದ್ದು, ಗುರುವಿನ ಈ ಸಂಚಾರದ ಪರಿಣಾಮವಾಗಿ ಒಂದಿಷ್ಟು ಖರ್ಚುಗಳು ಹೆಚ್ಚಾಗಲಿದೆ. ಕುಟುಂಬದಲ್ಲೂ ಕೂಡ ಒಂದಿಷ್ಟು ಮನಸ್ತಾಪ, ಅಹಂಕಾರದ ಘರ್ಷಣೆಯೂ ಕೂಡ ಆಗುವ ಸಾಧ್ಯತೆ ಇರಲಿದ್ದು, ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರ ಜೊತೆ ಎಚ್ಚರಿಕೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಸ್ಪಷ್ಟತೆ ಮತ್ತು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ನೀವು ಹೆಚ್ಚಾಗಿ ಬಳಸಿಕೊಳ್ಳಬಹುದಾಗಿರಲಿದೆ. ಗ್ರಾಹಕರ ಜೊತೆಗೆ ನಿಕಟವಾಗಿ ಕೆಲಸ ಮಾಡಿದರೆ ಉತ್ತಮ ರೀತಿಯ ಹಣ ಗಳಿಕೆಯನ್ನು ಈ ಸಮಯದಲ್ಲಿ ಮಾಡಬಹುದು. ಆದರೆ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಗುರುವಿನ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಿನಲ್ಲಿ ಗುರುವಿನ ಪ್ರಭಾವದಿಂದಾಗಿ ನೋಡುತ್ತಿರುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ, ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಶನಿ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ 9ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಶನಿಯು ಈ ಸಮಯದಲ್ಲಿ ಶಿಸ್ತುಬದ್ಧ ಜೀವನ ಹಾಗೆ ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತನ್ನು ನೀಡಲಿದ್ದಾನೆ. ಈ ಸಮಯದಲ್ಲಿ ಶನಿ ನಿಧಾನವಾಗಿ ನಿಮ್ಮ ನಂಬಿಕೆ ಮತ್ತು ದೀರ್ಘಕಾಲೀನ ದಿಕ್ಕನ್ನು ಮರುರೂಪಿಸುತ್ತಾನೆ. ಇದರಿಂದಾಗಿ ನೀವು ಕರ್ತವ್ಯ, ಭಾವನೆ, ಪ್ರಯತ್ನ, ಸ್ವೀಕಾರದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗಿರಲಿದೆ. ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಉತ್ತಮ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿ ಮುಂದಕ್ಕೆ ಸಾಗುವುದು ಬಹು ಮುಖ್ಯವಾಗಿರಲಿದೆ. ಇದು ಶನಿಯ ಸಂಚಾರದ ಪರಿಣಾಮವಾಗಿ ಜನವರಿ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ರಾಹುವಿನ ಸಂಚಾರ, ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ರಾಹು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 8ನೇ ಮನೆಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯ 2ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ. ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಎಚ್ಚರಿಕೆಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕಾಗಿರಲಿದೆ. ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡಿದರೂ ಕೂಡ ಒಂದಿಷ್ಟು ಆರ್ಥಿಕ ನಷ್ಟಗಳಿಗೆ ಅಥವಾ ಒಂದಿಷ್ಟು ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದ್ದು, ರಾಹು ಈ ಸಮಯದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಲೇ ಇರುತ್ತಾನೆ. ಕೇತು ಒಂದಿಷ್ಟು ಒತ್ತಡ, ಮಾನಸಿಕ ಆತಂಕವನ್ನು ಸೃಷ್ಟಿಸಬಹುದು. ಹಾಗಾಗಿ ಎಲ್ಲವನ್ನು ಸ್ಪಷ್ಟವಾಗಿ ಇಡಿ, ಹಾಗೆ ಸ್ಪಷ್ಟವಾಗಿ ಮುಂದೆ ಸಾಗುವುದರಿಂದಾಗಿ ನಿಮ್ಮ ಕೆಲಸದಲ್ಲಿ ಆಗುವ ಗೊಂದಲವನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ. ಪ್ರಮುಖವಾಗಿ ಜನವರಿ 13ರಂದು ಶುಕ್ರನು 7ನೇ ಮನೆಗೆ ಬರುವುದರಿಂದಾಗಿ ಸಂಬಂಧಗಳು, ಸಾಮರಸ್ಯ, ಮಾತುಕತೆಗಳು ಸುಧಾರಿಸಲಿದೆ. ಜನವರಿ 14ರಂದು ಸೂರ್ಯ 7ನೇ ಮನೆಗೆ ಬರುವುದರಿಂದಾಗಿ ಪಾಲುದಾರಿಕೆಗಳು, ಸಾರ್ವಜನಿಕ ವ್ಯವಹಾರಗಳಲ್ಲಿ ನಿಮ್ಮ ಗಮನ ಉತ್ತಮವಾಗಿರಲಿದೆ. ಇನ್ನು ಜನವರಿ 16ರಂದು ಕುಜ ನಿಮ್ಮ 7ನೇ ಮನೆಗೆ ಅಂದರೆ ಮಕರ ರಾಶಿಗೆ ಬರುವುದರಿಂದಾಗಿ ಬಲವಾದ ಅಭಿಪ್ರಾಯಗಳು, ಸಂಬಂಧಗಳಲ್ಲಿ ತಾಳ್ಮೆ ಅಗತ್ಯವೆಂದು ಸೂಚಿಸಲಿದೆ. ಜನವರಿ 17ರಂದು ಬುಧನು ನಿಮ್ಮ 7ನೇ ಮನೆಗೆ ಪ್ರವೇಶವನ್ನು ಪಡೆದು ಸಂವಹನ ಮತ್ತು ಒಪ್ಪಂದಗಳನ್ನು ಸುಧಾರಿಸುತ್ತಾನೆ. ಒಟ್ಟಾರೆ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದು ನಂತರ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ ಜನವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯು ಇರಲಿದೆ ಎಂದು. ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಹೊಂದಾಣಿಕೆ ಮತ್ತು ಅರಿವಿನ ತಿಂಗಳಂತೆ ಭಾಸವಾಗುತ್ತದೆ. ಆರಂಭದಲ್ಲಿ ನಿಮ್ಮ ಗಮನವು ದೈನಂದಿನ ಜವಾಬ್ದಾರಿಗಳು, ಆರೋಗ್ಯ ಮತ್ತು ಕೆಲಸದ ದಿನಚರಿಯ ಮೇಲೆ ಇರಬಹುದು. ನೀವು ನಿರಂತರವಾಗಿ ಸಮಸ್ಯೆಯನ್ನು ಪರಿಹರಿಸುವುದು, ಒತ್ತಡವನ್ನು ನಿಭಾಯಿಸುವುದು ಮತ್ತು ಇತರರ ಕಾಳಜಿ ವಹಿಸುತ್ತಲೇ ಕಳೆದು ಹೋಗುತ್ತಿದೆ ಎಂದು ಅನಿಸುತ್ತದೆ.
ಜನವರಿ ಮಧ್ಯದ ನಂತರ ಅಂದರೆ ಜನವರಿ 13ರ ನಂತರ ಕೆಲ ಗ್ರಹಗಳು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡುತ್ತಲೇ ನೀವು ನಿಮ್ಮ ಗಮನವನ್ನು ಸಂಬಂಧಗಳು ಪಾಲುದಾರಿಕೆಗಳ ಕಡೆಗೆ ಸ್ಪಷ್ಟವಾಗಿ ಬದಲಾಯಿಸಲಿದ್ದೀರಿ. ನಿಮ್ಮ ಸುತ್ತಲಿನ ಜನರು ಹೆಚ್ಚು ಮುಖ್ಯವಾಗಿರುತ್ತಾರೆ ಮತ್ತು ಪ್ರಗತಿಗೆ ಸಹಕಾರವೇ ಪ್ರಮುಖ ಎಂದು ನೀವು ಅರಿತುಕೊಳ್ಳಬಹುದು. 12ನೇ ಮನೆಯಲ್ಲಿರುವ ಗುರುವು ನಿಮ್ಮನ್ನು ಭಾವನಾತ್ಮಕವಾಗಿ ಸೂಕ್ಷ್ಮ ಮತ್ತು ಅಂತರ್ಮುಖಿಯನ್ನಾಗಿ ಮಾಡುತ್ತಾನೆ. ಆದರೆ 9ನೇ ಮನೆಯಲ್ಲಿ ಶನಿ ನಿಧಾನವಾಗಿ ನಿಮ್ಮ ನಂಬಿಕೆ ಮತ್ತು ದೀರ್ಘಕಾಲೀನ ದಿಕ್ಕನ್ನು ಮರುರೂಪಿಸುತ್ತಾನೆ. ಈ ತಿಂಗಳು ನಿಮಗೆ ಕರ್ತವ್ಯ ಮತ್ತು ಭಾವನೆ, ಪ್ರಯತ್ನ ಮತ್ತು ಸ್ವೀಕಾರದ ನಡುವೆ ಸಮತೋಲನವನ್ನು ಕಲಿಸುತ್ತದೆ. ಈಗ ನಾವು ನೋಡೋಣ 2026ರಲ್ಲಿ ಪ್ರಮುಖವಾಗಿ ಅಂದರೆ ಜನವರಿ ತಿಂಗಳಿನಲ್ಲಿ ವೃತ್ತಿ ಜೀವನದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಯಾವ ಸಮಯದಲ್ಲಿ ಪಡೆಯಲಿದ್ದಾರೆ, ಯಾವ ಗ್ರಹದ ಸಂಚಾರದ ಸಮಯದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದು. ಜನವರಿ ಮೊದಲಾರ್ಧದಲ್ಲಿ ಕೆಲಸ ನಿಮ್ಮನ್ನು ಬ್ಯುಸಿಯಾಗಿಸುತ್ತದೆ. ನೀವು ನಿರಂತರ ಸಮಸ್ಯೆಗಳನ್ನು ಸರಿಪಡಿಸುತ್ತೀರಿ, ಹಾಗೆ ಗಡುವನ್ನು ತಲುಪುತ್ತೀರಿ ಅಥವಾ ಇತರರು ತಪ್ಪಿಸುವ ಕೆಲಸವನ್ನು ನಿರ್ವಹಿಸುತ್ತೀರಿ ಎಂದು ಅನಿಸಬಹುದು. ನಿಮ್ಮಲ್ಲಿ ಕೆಲವರು ಆರಂಭದಲ್ಲಿ ಹೆಚ್ಚು ಮೆಚ್ಚುಗೆ ಇಲ್ಲದೆ ಹೆಚ್ಚುವರಿ ಜವಾಬ್ದಾರಿಯನ್ನು ನಿಭಾಯಿಸಬಹುದು. ನೀವು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಅಥವಾ ಒತ್ತಡವನ್ನು ಎದುರಿಸಬಹುದು, ಆದರೆ ನಿಮ್ಮ ತಾಳ್ಮೆ ಅದನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಈ ಹಂತವು ನಿಮ್ಮ ಸಹಿಷ್ಣುತೆ ಮತ್ತು ಕೌಶಲ್ಯವನ್ನು ಬಲಪಡಿಸುತ್ತದೆ. ಇನ್ನು ಜನವರಿ 14ರ ನಂತರ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದ ವಾತಾವರಣ ಬದಲಾಗುತ್ತದೆ. ಸಹೋದ್ಯೋಗಿಗಳು, ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಹೆಚ್ಚು ಮುಖ್ಯವಾಗುತ್ತದೆ. ನಿಮ್ಮಲ್ಲಿ ಕೆಲವರು ಹೊಸಬರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಅಥವಾ ಮಾತುಕತೆ ಮತ್ತು ಒಪ್ಪಂದವನ್ನು ನಿರ್ವಹಿಸಲು ಕೇಳಬಹುದು. ಇನ್ನು ಜನವರಿ 16ರ ನಂತರ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ 7ನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜನ ಸಂಚಾರದ ಕಾರಣದಿಂದಾಗಿ ಇತರರಿಂದ ಬಲವಾದ ಅಭಿಪ್ರಾಯಗಳು ಬರಬಹುದು. ನೀವು ಶಾಂತವಾಗಿ ನಿಮ್ಮ ನಿಲುವನ್ನು ಉಳಿಸಿಕೊಳ್ಳಬೇಕು, ಹಾಗೆ ವಾದಗಳನ್ನು ತಪ್ಪಿಸಬೇಕಾಗಿರಲಿದೆ. ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಹಾಗೆ ದೊಡ್ಡ ಮಟ್ಟದ ಗೌರವವನ್ನು ನೀವು ಗಳಿಸಬಹುದಾಗಿರಲಿದೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರುವಂಥವರಿಗೆ ಸಲಹೆ ಏನೆಂದರೆ ಎಲ್ಲವನ್ನು ಒಬ್ಬರೇ ಮಾಡಲು ಪ್ರಯತ್ನಿಸಬೇಡಿ. ಸಹಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಹಾಗೆ ಫಲಿತಾಂಶಗಳನ್ನು ಸುಧಾರಿಸಲಿದೆ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಿನಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಹಣಕಾಸಿನ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ಆರ್ಥಿಕವಾಗಿ ಜನವರಿ ಎಚ್ಚರಿಕೆಯನ್ನು ಬಯಸುತ್ತದೆ. 2ನೇ ಮನೆಯಲ್ಲಿರುವ ಧನ ಸ್ಥಾನದಲ್ಲಿ ಇರುವ ಕೇತುವಿನ ಸಂಚಾರದ ಪರಿಣಾಮವಾಗಿ ಉಳಿತಾಯ ಅಥವಾ ಕುಟುಂಬದ ಹಣಕಾಸಿನ ಬಗ್ಗೆ ಅನಿಶ್ಚಿತತೆಯನ್ನು ಉಂಟುಮಾಡಬಹುದು. ನಿಮ್ಮಲ್ಲಿ ಕೆಲವರು ಆರೋಗ್ಯ, ಕುಟುಂಬ ಅಥವಾ ಅನಿರೀಕ್ಷಿತ ವಿಷಯಗಳಿಗೆ ಸಂಬಂಧಿಸಿದ ಖರ್ಚುಗಳ ಬಗ್ಗೆ ಚಿಂತಿಸಬಹುದಾಗಿರಲಿದೆ. 12ನೇ ಮನೆಯಲ್ಲಿ ಅಂದರೆ ವ್ಯಯ ಸ್ಥಾನದಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಖರ್ಚುಗಳನ್ನು ಹೆಚ್ಚಿಸುತ್ತಾನೆ. ವಿಶೇಷವಾಗಿ ಪ್ರಯಾಣ, ವೈಯಕ್ತಿಕ ಅಗತ್ಯತೆಗಳು, ಆಧ್ಯಾತ್ಮಿಕ ಚಟುವಟಿಕೆಗಳು, ದಾನಕ್ಕಾಗಿ ಹಣವು ಎಂದಿಗಿಂತಲೂ ಹೆಚ್ಚು ಹೊರಹೋಗುತ್ತದೆ. ಆದರೆ ಈ ಖರ್ಚುಗಳು ನಿಮಗೆ ಮುಂದಿನ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಅನೇಕ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಇನ್ನು ತಿಂಗಳ ಮಧ್ಯದ ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ. ನೀವು ಹಣಕಾಸನ್ನು ಹೆಚ್ಚು ಎಚ್ಚರಿಕೆಯಿಂದ ಸಂಘಟಿಸಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಆರಂಭಿಸಲಿದ್ದೀರಿ. ಇದು ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ನಿಮಗೆ ನೀಡುವ ಸಲಹೆ ಏನೆಂದರೆ ಸುಮ್ಮನೆ ಸಾಲ ನೀಡುವುದನ್ನು ತಪ್ಪಿಸಿ. ಖರ್ಚುಗಳ ಮೇಲೆ ನಿಗಾ ಇರಿಸಿ, ಬಜೆಟ್ನೊಂದಿಗೆ ವ್ಯವಹರಿಸಿ. ಇದು ನಿಮಗೆ ಆರ್ಥಿಕವಾಗಿ ಆಗುವ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಜನವರಿ ತಿಂಗಳಿನಲ್ಲಿ ನೀವು ನೋಡಬಹುದು ಎಂದು ತಿಳಿಯೋಣ. ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಆರಂಭದಲ್ಲಿ ಕೆಲಸದ ಹೊರೆ ಅಥವಾ ಆಂತರಿಕ ಆಲೋಚನೆಗಳಿಂದಾಗಿ ನೀವು ಭಾವನಾತ್ಮಕವಾಗಿ ಬರಿದಾದಂತೆ ಅಥವಾ ಸ್ವಲ್ಪ ದೂರವಾದಂತೆ ಅನುಭವಿಸಲಿದ್ದೀರಿ.
ಜನವರಿ ಮಧ್ಯದ ನಂತರ ಸಂಗಾತಿ ಅಥವಾ ಜೀವನ ಭಾಗಿದಾರರಿಗೆ ಹೆಚ್ಚು ಗಮನ ಬೇಕಾಗುತ್ತದೆ. ನಿಮ್ಮಲ್ಲಿ ಕೆಲವರು ಭವಿಷ್ಯದ ಯೋಜನೆಗಳು, ಜವಾಬ್ದಾರಿಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ಗಂಭೀರ ಚರ್ಚೆಯನ್ನು ನಡೆಸಲಿದ್ದೀರಿ. ಇನ್ನು ಕುಜ ಮತ್ತು ಸೂರ್ಯ ನಿಮ್ಮ 7ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದರಿಂದಾಗಿ ಸಣ್ಣ ಅಹಂಕಾರದ ಘರ್ಷಣೆಯ ಸಾಧ್ಯತೆ ಇರಲಿದೆ. ಈ ಸಮಯದಲ್ಲಿ ಸಂಭಾಷಣೆಯನ್ನು ಶಾಂತವಾಗಿ ನಿರ್ವಹಿಸಿ ಮತ್ತು ಭಾವನಾತ್ಮಕ ಪ್ರಕ್ರಿಯೆಯನ್ನು ತಪ್ಪಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯ ವಾತಾವರಣವನ್ನು ಕಾಣಲು ಇದು ಸಹಕಾರಿಯಾಗಿರಲಿದೆ. ಕುಟುಂಬದ ವಿಷಯಗಳು, ವಿಶೇಷವಾಗಿ ಹಣಕಾಸು ಅಥವಾ ಸಂವಹನಕ್ಕೆ ಸಂಬಂಧಿಸಿದಂತೆ ತಾಳ್ಮೆ ಅಗತ್ಯವಾಗಿದ್ದು, ನೀವು ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ವಿಷಯವೇನೆಂದರೆ, ನೀವು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಶಾಂತವಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ. ಇದು ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ಕೌಟುಂಬಿಕ ನೆಮ್ಮದಿಗಾಗಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ಈ ತಿಂಗಳು ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕಾಗಿರಲಿದೆ. ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಮತ್ತು ದಿನಚರಿಯ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆ ಅಥವಾ ರೋಗನಿರೋಧಕ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರಬಹುದು. ವಿಶ್ರಾಂತಿಯ ನಂತರವೂ ನೀವು ಸುಸ್ತಾಗಬಹುದು. ಹಾಗಾಗಿ ಈ ಸಮಯದಲ್ಲಿ ಸರಿಯಾದ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಹಾಗೆ ದಿನಚರಿಯಲ್ಲಿ ಉತ್ತಮ ರೀತಿಯ ಯೋಜನೆಗಳನ್ನು ರೂಪಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಹಾಗೆ ಕರ್ಕಾಟಕ ರಾಶಿಯವರು ತಿಂಗಳ ಮಧ್ಯಭಾಗದ ನಂತರ, ಅಂದರೆ ಗ್ರಹ ಸಂಚಾರದ ನಂತರದಲ್ಲಿ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲಿದ್ದೀರಿ. ಭಾವನಾತ್ಮಕ ಒತ್ತಡ ಹೆಚ್ಚಾಗಬಹುದು. ಇದು ದೈಹಿಕವಾಗಿ ಪ್ರತಿಫಲಿಸಬಹುದು. ಹಾಗೆ ಆರೋಗ್ಯಕ್ಕಾಗಿ ನೀವು ಈ ತಿಂಗಳಿನಲ್ಲಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವೇನೆಂದರೆ, ನಿಯಮಿತ ದಿನಚರಿಯನ್ನು ಕಾಪಾಡಿಕೊಳ್ಳುವುದು, ಲಘು ಆಹಾರ ಸೇವಿಸುವುದು, ಹಾಗೆ ಸಣ್ಣ ಆರೋಗ್ಯ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಹಾಗೆ ಈ ಸಮಯದಲ್ಲಿ ವ್ಯಾಯಾಮ ಹಾಗೆ ವಾಹನವನ್ನು ಚಲಿಸುವಾಗ ಎಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜನವರಿ ತಿಂಗಳಿನಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಕರ್ಕಾಟಕ ರಾಶಿಗೆ ಸೇರಿದ ಜನರು ಯಾವ ಎಚ್ಚರಿಕೆಯ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ನೋಡೋಣ. ವ್ಯಾಪಾರ ಮಾಲೀಕರು ಮೊದಲಾರ್ಧದಲ್ಲಿ ಸ್ಪರ್ಧೆ ಅಥವಾ ಪಾಲುದಾರಿಕೆಗಳಿಂದ ಒತ್ತಡವನ್ನು ಅನುಭವಿಸಬಹುದು. ಬಾಕಿ ಇರುವ ಸಮಸ್ಯೆಗಳು, ಸಂಘರ್ಷಗಳು ಅಥವಾ ತಪ್ಪು ಗ್ರಹಿಕೆಗಳನ್ನು ನೀವು ಪರಿಹರಿಸಬೇಕಾಗಿರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಜನವರಿ ಮಧ್ಯ ತಿಂಗಳ ನಂತರ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿದ್ದು, ವ್ಯಾಪಾರ ಪಾಲುದಾರಿಕೆಗಳು ಸಕ್ರಿಯವಾಗಿರುತ್ತವೆ. ನೀವು ಒಪ್ಪಂದಗಳಿಗೆ ಸಹಿ ಹಾಕುವುದು, ನಿಯಮಗಳನ್ನು ಮರು ಮಾತುಕತೆ ನಡೆಸಬಹುದು ಅಥವಾ ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡಬಹುದಾಗಿರಲಿದೆ. ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಪಡೆಯಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ನಿಮಗೆ ನೀಡುವ ಒಂದು ಸಲಹೆ ಏನೆಂದರೆ, ಒಪ್ಪಂದಗಳನ್ನು ಸ್ಪಷ್ಟವಾಗಿ ಇರಿಸಿ. ಹಾಗೆ ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಣಯಗಳನ್ನು ತಪ್ಪಿಸಿ. ಇದು ನಿಮಗೆ ಉತ್ತಮ ರೀತಿಯ ಯಶಸ್ಸನ್ನು ಗಳಿಸಲು ಹಾಗೆ ವ್ಯವಹಾರದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ನಿಮಗೆ ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದಾಗಿ 2026 ಜನವರಿ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವ ರೀತಿಯ ಎಚ್ಚರಿಕೆಯ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳು ಮೊದಲಾರ್ಧದಲ್ಲಿ ನಿರೀಕ್ಷೆಗಳು ಅಥವಾ ಕೆಲಸದ ಹೊರೆಯಿಂದ ಭಾರವಾಗಿ ಇರಬಹುದು. ನೀವು ಸಾಕಷ್ಟು ಓದುತ್ತಿದ್ದರೂ ತಕ್ಷಣದ ಫಲಿತಾಂಶಗಳು ಸಿಗುತ್ತಿಲ್ಲ ಎಂಬ ಅನಿಸಿಕೆ ನಿಮ್ಮಲ್ಲಿ ಬರಲಿದೆ. ಹಾಗೆ ತಿಂಗಳ ಮಧ್ಯಭಾಗದ ನಂತರದಲ್ಲಿ ಸ್ಪಷ್ಟತೆ ಸುಧಾರಿಸುತ್ತದೆ. ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಮಾರ್ಗದರ್ಶನವು ನಿಮಗೆ ದಿಕ್ಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಅವಶ್ಯಕವಾದ ಸಲಹೆ ಏನೆಂದರೆ, ಇತರರೊಂದಿಗೆ ಹೋಲಿಕೆ ಮಾಡುವುದು ಬದಲು ಸ್ಥಿರವಾಗಿ ಗಮನ ಹರಿಸಿ ತಮ್ಮ ಶಿಕ್ಷಣವನ್ನು ಮುಂದುವರಿಸುವುದು ಬಹು ಮುಖ್ಯವಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು. ಹಾಗಾಗಿ ಈ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ಅನುಸರಿಸಿ. ಭಾವನಾತ್ಮಕ ಸಮತೋಲನಕ್ಕಾಗಿ ಸೋಮವಾರದಂದು ಶಿವನಿಗೆ ಹಾಲು ಅಥವಾ ನೀರನ್ನು ಅರ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಎರಡನೇದಾಗಿ ಮಾನಸಿಕ ಶಾಂತಿಗಾಗಿ ಪ್ರತಿದಿನ 11 ಬಾರಿ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾದ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ. ಈಗ ನಾವು ನೋಡೋಣ ಕರ್ಕಾಟಕ ರಾಶಿಯವರ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ.
ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಮೊದಲನೇ ಪ್ರಶ್ನೆಯಾಗಿ, ಜನವರಿ 2026 ನನ್ನ ವೃತ್ತಿ ಜೀವನಕ್ಕೆ ಉತ್ತಮವೇ ಎಂಬುದು ಹೌದು. ಆದರೆ ಈ ತಿಂಗಳು ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕು ಮತ್ತು ಎಲ್ಲವನ್ನು ಏಕಾಂತವಾಗಿ ನಿರ್ವಹಿಸಲು ಪ್ರಯತ್ನಿಸುವ ಬದಲು ತಂಡದ ಕೆಲಸವನ್ನು ಅವಲಂಬಿಸುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಕೆಲಸದಲ್ಲಿ ಉತ್ತಮ ರೀತಿಯ ಸ್ಥಾನವನ್ನು ಗಳಿಸಬಹುದಾಗಿರಲಿದೆ. ಎರಡನೇ ಪ್ರಶ್ನೆಯಾಗಿ, ಕರ್ಕಾಟಕ ರಾಶಿಯವರು ಹೆಚ್ಚು ಭಾವನಾತ್ಮಕವಾಗಿರಲು ಕಾರಣವೇನು? ನಿಮ್ಮ ಮನಸ್ಸು ಈಗ ಹೆಚ್ಚು ಅಂತರ್ಮುಖಿಯಾಗಿರುವುದರಿಂದಾಗಿ ನೀವು ಭಾವನಾತ್ಮಕ ಅರಿವು ಮತ್ತು ಆತ್ಮಾವಲೋಕನವನ್ನು ಹೊಂದಿದ್ದೀರಿ. ಗ್ರಹ ಸಂಚಾರದ ಪರಿಣಾಮವಾಗಿ ಈ ಎಲ್ಲ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು ಮೂರನೇ ಪ್ರಶ್ನೆಯಾಗಿ, ಈ 2026 ಜನವರಿ ತಿಂಗಳಿನಲ್ಲಿ ಖರ್ಚುಗಳು ಹೇಗಿರುತ್ತದೆ? ಈ ಸಮಯದಲ್ಲಿ ಆರೋಗ್ಯ, ಪ್ರಯಾಣ, ಅನಿವಾರ್ಯ ಜವಾಬ್ದಾರಿಗಳಿಗೆ ಹೆಚ್ಚು ಖರ್ಚು ಮಾಡಬಹುದಾಗಿರಲಿದೆ. ಅದರಿಂದಾಗಿ ಯೋಜನೆ ಮುಖ್ಯ. ಬಜೆಟ್ನೊಂದಿಗೆ ಮುಂದುವರಿಯುವುದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂತಹ ಗೊಂದಲ, ಸಮಸ್ಯೆಗಳು ಅಥವಾ ಬಿಕ್ಕಟ್ಟನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ. ಇದು ಕರ್ಕಾಟಕ ರಾಶಿಯವರು ಪ್ರಮುಖವಾಗಿ 2026 ಜನವರಿಯಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ನೀವು ಶಾಂತವಾಗಿ ಸಂವಹನ ನಡೆಸುವುದು. ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಂಡದ ಜೊತೆ ಕೆಲಸವನ್ನು ಮಾಡುವುದರಿಂದಾಗಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನೋಡಬಹುದಾಗಿರಲಿದೆ. ತಪ್ಪದೆ ನಾನು ಹೇಳಿರುವ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಲವು ವಸ್ತುಗಳನ್ನ ಲಿಂಕ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಅವಶ್ಯಕವಿದ್ದ ವಸ್ತುಗಳನ್ನು ಖರೀದಿಸಬಹುದು. ಅಲ್ಲಿ ಕಡಿಮೆ ದರದಲ್ಲಿ ನಿಮ್ಮ ಕೈಗೆಟಕಲಿದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.